ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವ್ಲಾಗ್ ನೀವು ತಮ್ಲೈನ್ ನಲ್ಲಿ ನೋಡ್ದಿರೋ ಹಾಗೆ ಫೆಸ್ಟಿವಲ್ ಆರ್ ಈವೆಂಟ್ ಯಾವ್ದಾದ್ರು ಫಂಕ್ಷನ್ ಇದ್ದಾಗ ಸಿಂಪಲ್ ಆಗಿ ಅಂಡ್ ಎಲಿಗೆಂಟ್ ಆಗಿ ಯಾವ ತರ ಮೇಕಪ್ ಮಾಡ್ಕೊಡ್ಬೇಕು ಅಂತ ನಾನು ಇಲ್ಲಿ ಸ್ಟೆಪ್ ಬೈ ಸ್ಟೆಪ್ ತೋರಿಸ್ಕೊಡ್ತೀನಿ. ನೀವ್ ಇದನ್ನ ಸಿಂಪಲ್ ಆಗಾದ್ರೂ ಕ್ಯಾರಿ ಮಾಡ್ಬೋದು ಅಂಡ್ ಹೆವಿ ಲುಕ್ ಬೇಕು ಅಂದ್ರೂ ಅದಕ್ಕೆ ಎಕ್ಸ್ಟ್ರಾ ಏನ್ ಟಚ್ ಅಪ್ ಕೊಡ್ಬೇಕಾಗತ್ತೆ, ಏನೆಲ್ಲ ಮಾಡ್ಬೇಕಾಗತ್ತೆ ಅನ್ನೋದನ್ನ ಸ್ಟೆಪ್ ಬೈ ಸ್ಟೆಪ್ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಯಾವುದೇ ಕಾರಣಕ್ಕೂ ಸ್ಕಿಪ್ ಮಾಡದೆ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ. ಜೊತೆಗೆ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ವ್ಲಾಗ್ ನ ನೋಡ್ತಾ ಇದ್ದೀರಾ, ಪ್ಲೀಸ್ ದಯವಿಟ್ಟು ಹೋಗಿ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಇಷ್ಟ ಆದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಶೇರ್ ಮಾಡಿ. ನಿಮ್ಮ ಫ್ರೆಂಡ್ಸ್ ಯಾರೆಲ್ಲ ಮದುವೆಗೆ ಹೋಗ್ತಾ ಇದ್ದಾರೆ, ಫಂಕ್ಷನ್ಸ್ ಗಳು ಅಟೆಂಡ್ ಮಾಡ್ಬೇಕು ಅಂತ ಅನ್ಕೊಂಡಿದ್ದಾರೆ ಅಂಡ್ ನಿಯರ್ಲಿ ಶಿವರಾತ್ರಿ ಹಬ್ಬ ಕೂಡ ಬರ್ತಾ ಇದೆ, ಹಾಗೆ ಯುಗಾದಿ ಕೂಡ ಬರ್ತಾ ಇದೆ. ಅದಕ್ಕೆಲ್ಲ ಹೇಗ್ ರೆಡಿ ಆಗ್ಬೇಕು ಅನ್ನೋದನ್ನ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಬನ್ನಿ ತಡ ಮಾಡದೆ ವಿಡಿಯೋ ಶುರು ಮಾಡೋಣ. ಸೊ ಗೈಸ್, ಫಸ್ಟ್ಲಿ ನೀವು ನಾನು ಜೂಡಿಯೋದಿಂದ ವೆಟ್ ವೈಪ್ ತಗೊಂಡಿದ್ದೀನಿ. ಆನ್ಲೈನ್ ಅಲ್ಲೂ ಸಿಗುತ್ತೆ, ಬೇಕು ಅಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಎಲ್ಲಾ ಪ್ರಾಡಕ್ಟ್ ಲಿಂಕ್ ಹಾಕಿರ್ತೀನಿ, ನೀವು ಬೇಕಾದ್ರೆ ಆರ್ಡರ್ ಮಾಡ್ಕೋಬಹುದು. ಈ ವೈಪ್ ನಾನು ಜುಡಿಯೋ ಇಂದ ತಂದಿದ್ದು. ಇದನ್ನ ನಾನು ಆಲ್ರೆಡಿ ವೈಪ್ ಮಾಡಿದ್ದೀನಿ, ಫೇಸ್ ಕಂಪ್ಲೀಟ್ ಆಗಿ ವೈಪ್ ಮಾಡಿದ್ದೀನಿ. ನೀವು ಮೇಕಪ್ ಮಾಡೋಕ್ಕಿಂತ ಮುಂಚೆ ನೀವು ಫೇಸ್ ವಾಶ್ ಮಾಡಿಲಿ ಏನೇ ಮಾಡಿಲಿ ಒಂದ್ಸಲ ವೆಟ್ ವೈಪ್ ಅಲ್ಲಿ ನೀಟಾಗಿ ವೈಪ್ ಮಾಡ್ಕೊಳ್ಳಿ. ಇಲ್ಲಾಂದ್ರೆ ನಿಮ್ದು ಡ್ರೈ ಟಿಶ್ಯೂ ಇದ್ರೂ ಕೂಡ ನೀವು ಯೂಸ್ ಮಾಡಬಹುದು. ನೆಕ್ಸ್ಟ್ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ ಎಮೋಲಿನ್. ನಾನು ಆಲ್ಮೋಸ್ಟ್ ಎಲ್ಲಾ ವಿಡಿಯೋದಲ್ಲೂ ನಿಮಗೆ ತಿಳಿಸ್ಕೊಡ್ತಾ ಇರ್ತೀನಿ. ಈ ಎಮೋಲಿನ್ ಮಾಯಿಶ್ಚರೈಸರ್ ತುಂಬಾ ಚೆನ್ನಾಗಿ ವರ್ಕ್ ಮಾಡುತ್ತೆ, ತುಂಬಾ ಚೆನ್ನಾಗಿ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ ಸ್ಕಿನ್. ಹಾಗಾಗಿ ನಾನು ಈ ಪ್ರಾಡಕ್ಟ್ ನ ಯೂಸ್ ಮಾಡ್ತೀನಿ. ಫಸ್ಟ್ ಸ್ಟೆಪ್ ಮಿಸ್ ಮಾಡ್ಕೊಳಕ್ ಹೋಗ್ಬೇಡಿ, ಸ್ಕಿಪ್ ಮಾಡ್ಕೋಬೇಡಿ, ನೋಡ್ಕೋತಾ ಹೋಗಿ. ಫಸ್ಟ್ ಏನ್ ಮಾಡ್ಬೇಕು ಅಂತ, ಜಾಸ್ತಿ ಏನ್ ತಗೋಬೇಡಿ. ಡ್ರೈ ಸ್ಕಿನ್ ಇರೋರ್ಗೆ ತುಂಬಾ ಚೆನ್ನಾಗಿ ವರ್ಕ್ ಆಗತ್ತೆ. ನನಗೆ ಪರ್ಸ್ನಲಿ ತುಂಬಾ ಚೆನ್ನಾಗಿ ವರ್ಕ್ ಆಗಿದೆ. ಹಾಗಾಗಿ ನೋಡಿ ಇಷ್ಟು ತಗೊಂಡಿದ್ದೀನಿ. ಚೆನ್ನಾಗಿ ಈ ತರ ಮಾಯಿಶ್ಚರೈಸ್ ಮಾಡೋಣ. ಸ್ಕಿನ್ ನಾವು ಹೇಗೆ ಮೇಂಟೈನ್ ಮಾಡ್ತೀವಲ್ಲ ಆ ಬೇಸ್ ಮೇಲೆ ಮೇಕಪ್ ಕೂರುತ್ತೆ. ಡ್ರೈ ಇದ್ರೆ ಅದನ್ನ ಹೇಗೆ ಸಾಫ್ಟ್ ಮಾಡ್ಕೋಬೇಕು ಅನ್ನೋ ಟೆಕ್ನಿಕ್ ಗೊತ್ತಿದ್ರೆ ಸಾಕು. ಈ ತರ ಕಂಪ್ಲೀಟ್ ಆಗಿ ಮಸಾಜ್ ಟೈಪ್ ಮಾಡ್ಕೊಳ್ಳಿ, ಅದು ಅಬ್ಸರ್ವ್ ಮಾಡ್ಕೋಬೇಕು. ಸೊ ನಾನು ಕಂಪ್ಲೀಟ್ ಆಗಿ ಅಪ್ಲೈ ಮಾಡಿದ್ದೀನಿ ಮಾಯಿಶ್ಚರೈಸರ್ನ. ಸೊ ಮಾಯಿಶ್ಚರೈಸರ್ ಮಾಡಾದ್ಮೇಲೆ ಏನ್ ಮಾಡ್ಬೇಕು, ಮಿನಿಮಮ್ 1 or 2 minutes ಬಿಡ್ಬೇಕಾಗತ್ತೆ. ಯಾಕಂದ್ರೆ ಅದು ಕಂಪ್ಲೀಟ್ ಆಗಿ ಸ್ಕಿನ್ ಅಬ್ಸರ್ವ್ ಮಾಡ್ಕೋಬೇಕು. ಅದಾದ್ಮೇಲೆ ಮಾತ್ರ ನೀವು ನೆಕ್ಸ್ಟ್ ಸ್ಟೆಪ್ಪಿಗೆ ಹೋಗ್ಬೇಕಾಗತ್ತೆ. ಅದಕ್ಕಿಂತ ಮುಂಚೆನೆ ನೀವು ಹಿಂದೆನೆ ಪ್ರೈಮರ್ ಹಾಕೋದು, ಮುಂಚೆನೆ ಫೌಂಡೇಶನ್ ಹಾಕ್ಬಿಟ್ರೆ ಅದು ನೀಟಾಗಿ ಸೆಟ್ ಆಗಲ್ಲ, ಆಯಿಲಿ ತರ ಆಗುತ್ತೆ ಅಥವಾ ಬ್ಲಾಕ್ ಆಗಿ ಕಾಣಿಸುತ್ತೆ. ಅದೆಲ್ಲ ಪ್ರಾಬ್ಲಮ್ ಫೇಸ್ ಮಾಡಬಾರ್ದು ಅಂತ ಅಂದ್ರೆ ಏನ್ ಮಾಡ್ಬೇಕು, ನೀವು ಪ್ರತಿ ಒಂದು ಸ್ಟೆಪ್ಪಿಗೆ ಹೋಗ್ಬೇಕಾದ್ರೂ ಗ್ಯಾಪ್ ಕೊಟ್ಟು ಮೇಕಪ್ ನ ಮಾಡ್ಕೊಳ್ಬೇಕಾಗತ್ತೆ. ಇವಾಗ ನಾನು ಮಾಯಿಶ್ಚರೈಸರ್ ಅಪ್ಲೈ ಮಾಡಿದೀನಿ, ಇವಾಗ 2 minutes ಬಿಡ್ಬೇಕಾಗತ್ತೆ. ಸೊ ಫೇಸಿಗೆ ಕಂಪ್ಲೀಟ್ ಆಗಿ ಮಾಯಿಶ್ಚರೈಸರ್ ಹಾಕಾದ್ಮೇಲೆ 2 minutes ಗ್ಯಾಪ್ ಕೊಡಿ ಅಂತ ಹೇಳಿದೆ. ಇವಾಗ 2 minutes ಗ್ಯಾಪ್ ಕೊಟ್ಟಿ ಆದ್ಮೇಲೆ ನೆಕ್ಸ್ಟ್ ಸ್ಟೆಪ್ ಏನ್ ಮಾಡ್ಬೇಕು, ಸೆಕೆಂಡ್ ಸ್ಟೆಪ್ ಪ್ರೈಮರ್ ಹಾಕ್ಬೇಕು. ಈ ಪ್ರೈಮರ್ ಬಂದ್ಬಿಟ್ಟು ನಾರ್ಮಲ್ ಟು ಡ್ರೈ. ನೀವು ಚೆಕ್ ಮಾಡ್ಕೊಳ್ಳಿ, ಆರ್ಡರ್ ಮಾಡ್ಕೋಬೇಕಾದ್ರೆ ಮೆಬಿಲಿನ್ ಫಿಟ್ ಮಿ ಅವ್ರದ್ದು. ನಿಮ್ದು ಏನಾದ್ರೂ ಡ್ರೈ ಸ್ಕಿನ್ ಇದೆ, ನಾರ್ಮಲ್ ಟು ಡ್ರೈ, ನಿಮ್ದು ಆಯಿಲ್ ಸ್ಕಿನ್ ಆಗಿದೆ, ನಾರ್ಮಲ್ ಟು ಆಯಿಲ್ ಅಂತ ಆರ್ಡರ್ ಮಾಡ್ಕೊಳ್ಳಿ. ನೋಡ್ಕೊಳ್ಳಿ, ನಿಮ್ ಸ್ಕಿನ್ ನಿಮಗೆ ಗೊತ್ತಾಗತ್ತೆ ಅಲ್ವಾ, ಯಾವಾಗ್ಲೂ ಸ್ವೆಟ್ಟಿಂಗ್ ಆಗ್ತಾ ಇದ್ರೆ ಅಥವಾ ಆಯಿಲಿ ಇದ್ರೆ ನಾರ್ಮಲ್ ಟು ಆಯಿಲ್ ಅನ್ನೋದನ್ನ ನೀವು ತಗೊಳ್ಳಿ. ಡ್ರೈ ಸ್ಕಿನ್ ಆದ್ರೆ ನಾರ್ಮಲ್ ಟು ಡ್ರೈ ಅಂತ ಇರತ್ತೆ, ಇಲ್ಲಿ ಕೆಳಗಡೆ ಇರತ್ತೆ, ಅದನ್ನ ನೋಡ್ಕೊಂಡು ನೀವು ಆರ್ಡರ್ ಮಾಡ್ಕೊಳ್ಳಿ. ಇಲ್ಲ ಅಂದ್ರೆ ಮೇಕಪ್ ಸೆಟ್ ಆಗಲ್ಲ. ಅಂಡ್ ಈ ಪ್ರೈಮರ್ ಏನಕ್ಕೆ ಯೂಸ್ ಮಾಡ್ತೀವಿ ಅಂದ್ರೆ ಪೋರ್ಸ್ ನ ಕಂಟ್ರೋಲ್ ಮಾಡಕ್ಕೆ. ಪೋರ್ಸ್ ಚಿಕ್ಕ ಪೋರ್ಸ್ ಇರುತ್ತಲ್ಲ, ಅದನ್ನ ಕಂಟ್ರೋಲ್ ಮಾಡಕ್ಕೋಸ್ಕರ ನಾವ್ ಇದನ್ನ ಬಳಸ್ತೀವಿ. ಸೊ ಕ್ವಾಂಟಿಟಿ ಇದು ಹೇಗೆ ಅಂತ ಹೇಳಿದ್ರೆ, ನಾರ್ಮಲ್ ಟು ಡ್ರೈ ಇರೋಂಥದ್ದು ಈ ತರ ಪೋರ್ಷನ್ ಅಲ್ಲಿ ಬರುತ್ತೆ, ಕ್ರೀಮಿ ಈ ತರ. ನಾರ್ಮಲ್ ಟು ಆಯಿಲ್ ಅವ್ರಿಗೆ ಜೆಲ್ ತರ ಬರುತ್ತೆ ಕ್ರೀಮ್, ಅದ್ರಲ್ಲಿ ನಿಮಗೆ ಗೊತ್ತಾಗ್ಬಿಡತ್ತೆ. ಓಕೆನಾ? ಸೊ ಅಪ್ಲೈ ಮಾಡೋಣ. ಇದನ್ನು ಕೂಡ ನೀವು ಯಾವುದೇ ಕ್ರೀಮ್ ನ ಅಪ್ಲೈ ಮಾಡಿದ್ರು ಅಪ್ಲೈ ಮಾಡಿ 1 or 2 minutes ಬಿಡ್ಬೇಕಾಗತ್ತೆ. ನೀಟಾಗಿ ಅಬ್ಸರ್ವ್ ಮಾಡಕ್ಕೆ ಬಿಡ್ಬೇಕಾಗತ್ತೆ. ಯಾವುದೇ ಕಾರಣಕ್ಕೂ ಹಿಂದೆನೆ ರಶ್ ಮಾಡ್ಕೊಳಕ್ ಹೋಗ್ಬೇಡಿ. ಸ್ಟೆಪ್ ಬೈ ಸ್ಟೆಪ್ ಹೋಗ್ಬೇಕಾದ್ರೆ ಇದೆಲ್ಲ ಸ್ಕಿನ್ನಿಗೆ ಅಬ್ಸರ್ವ್ ಮಾಡ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಮೇಕಪ್ ನೀಟಾಗಿ ಸೆಟ್ ಆಗ್ಬೇಕು, ಲಾಂಗ್ ಲಾಸ್ಟಿಂಗ್ ಇರಬೇಕು,
ನೀವು ಫಂಕ್ಷನ್ಗಳಿಗೆ ದೂರ ಟ್ರಾವೆಲ್ ಮಾಡ್ತಿರ್ತೀರಾ, ಅವಾಗೆಲ್ಲ ತುಂಬಾ ಟೈಮ್ ಮೇಕಪ್ ಇರ್ಬೇಕು ಅಂತಂದ್ರೆ ಈ ತರ ಸ್ಟೆಪ್ ಬೈ ಸ್ಟೆಪ್ ನೀವು ನೀಟಾಗಿ ಕ್ಯಾರಿ ಮಾಡ್ಬೇಕಾಗತ್ತೆ ಅಂಡ್ ಗ್ಯಾಪ್ ಕೊಡ್ಬೇಕಾಗತ್ತೆ. ಇವಾಗ ಅಗೇನ್ 2 ಮಿನಿಟ್ಸ್ ಬಿಡೋಣ ಪ್ರೈಮರ್ ನೀಟಾಗಿ ಸೆಟ್ ಆಗ್ಲಿ ಸ್ಕಿನ್ಗೆ. ಇವಾಗ ಪ್ರೈಮರ್ ಅಪ್ಲೈ ಮಾಡಿ ಆದ್ಮೇಲೆ 2 to 3 ಮಿನಿಟ್ಸ್ ಗ್ಯಾಪ್ ಕೊಟ್ಟೆ. ಗ್ಯಾಪ್ ಕೊಟ್ಟು ಥರ್ಡ್ ಸ್ಟೆಪ್ ಇದು ಮಿಸ್ ಮಾಡ್ಕೊಳಕ್ ಹೋಗ್ಬೇಡಿ, ಯಾವುದೇ ಕಾರಣಕ್ಕೂ ವಿಡಿಯೋನ ಸ್ಕಿಪ್ ಮಾಡಕ್ ಹೋಗ್ಬೇಡಿ, ಗೊತ್ತಾಗಲ್ಲ ನಿಮ್ಗೆ ಸ್ಟೆಪ್ ಬೈ ಸ್ಟೆಪ್. ಇವಾಗ ಥರ್ಡ್ ಸ್ಟೆಪ್ ಏನು ಅಂತ ಹೇಳಿದ್ರೆ ಫೌಂಡೇಶನ್. ನಾನು ಇವಾಗ ಫಂಕ್ಷನ್ಸ್ಗೆ ಈವೆಂಟ್ಗೆ ಯಾವ ತರ ಮೇಕಪ್ ಮಾಡಬೇಕು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಸಿಂಪಲ್ ಮೇಕಪ್ ಕೂಡ ನಾನು ಅಪ್ಕಮಿಂಗ್ ವ್ಲಾಗ್ಸ್ ಅಲ್ಲಿ ಅಪ್ಲೋಡ್ ಮಾಡ್ತೀನಿ. ಸೊ ಹೆವಿ ಮೇಕಪ್ ಬೇಕು, ತುಂಬಾ ಲಾಂಗ್ ಲಾಸ್ಟಿಂಗ್ ಇರಬೇಕು ಅಂತ ಅಂದಾಗ ಏನ್ ಮಾಡ್ಬೇಕು, ಫೌಂಡೇಶನ್ ಯೂಸ್ ಮಾಡ್ಬೇಕಾಗತ್ತೆ. ನಾನು ಇಲ್ಲಿ ಮೆಬಿಲಿನ್ ಅವ್ರದ್ದೆ ಫಿಟ್ ಮೀ ಯೂಸ್ ಮಾಡ್ತಾ ಇದ್ದೀನಿ. ನಾನು ತುಂಬಾ ವರ್ಷದಿಂದ ಯೂಸ್ ಮಾಡ್ತಾ ಇದ್ದೀನಿ. ನಾರ್ಮಲ್ ಸ್ಕಿನ್ ಟೋನ್ ಇರೋರ್ಗೆ ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ. ನನ್ನೇನು ತುಂಬಾ ವೈಟ್ ಇಲ್ಲ, ಸೊ ನಾರ್ಮಲ್ ಸ್ಕಿನ್ ಟೋನ್ ಅವ್ರಿಗೆ ತುಂಬಾ ಚೆನ್ನಾಗಿ ವರ್ಕ್ ಆಗತ್ತೆ ಇದು. ಇದಕ್ಕೆ ಅಡಿಷನಲ್ ಫೌಂಡೇಶನ್ ಏನು ಬೇಕಾಗೋದಿಲ್ಲ. ನಾನ್ ಬೇಕಾದ್ರೆ ಆ ನಂಬರ್ ಕೂಡ ಹೇಳ್ತೀನಿ, ನಿಮಗೆ ಈಸಿ ಆಗತ್ತೆ. 332 ಅಂತ ಇರತ್ತೆ ನಂಬರ್ ಇದು. 332 ಮೆನ್ಷನ್ ಮಾಡಿರ್ತೀನಿ ಕೂಡ. 332 ಫೌಂಡೇಶನ್ ಅಂತ ಫಿಟ್ ಮೀದು. ನೀವು ಬೇಕಾದ್ರೆ ನೋಡಿ ಆರ್ಡರ್ ಮಾಡ್ಕೊಳ್ಳಿ. ಇವಾಗ ನಾನು ಯಾವುದೇ ಬೇರೆ ಇದನ್ನ ಯೂಸ್ ಮಾಡಲ್ಲ, ಪ್ಲೇಟ್ಸ್ ಆರ್ ಸಮಥಿಂಗ್, ಲೈಟ್ ಆಗಿ ಇಷ್ಟೇ. ಸೊ ಫೌಂಡೇಶನ್ ಕ್ವಾಂಟಿಟಿ ಗೈಸ್, ನಾನು ಅದನ್ನ ಹೇಳ್ಬೇಕು. ನೀವು ತುಂಬಾ ಜನ ಮಾಡೋ ತಪ್ಪೇನು ಅಂದ್ರೆ ತುಂಬಾ ತಗೊಂಡ್ಬಿಡ್ತೀರಾ. ಸ್ವಲ್ಪ ತಗೋಬೇಕು ಫೌಂಡೇಶನ್. ಯಾವತ್ತು ಜಾಸ್ತಿ ಅಪ್ಲೈ ಮಾಡಕ್ ಹೋಗ್ಬೇಡಿ. ಬೇಕಾದ್ರೆ ಸೆಕೆಂಡ್ ಪೌಡರ್ ಅಲ್ಲಿ ನಾವು ಸೆಟ್ ಮಾಡ್ಕೋಬಹುದು. ಫೌಂಡೇಶನ್ ಜಾಸ್ತಿ ಆದಷ್ಟು ಒಂಥರ ಯುನೋ ಪ್ಯಾಚಸ್ ತರ ಕಾಣಿಸುತ್ತೆ, ಚೆನ್ನಾಗ್ ಕಾಣಿಸಲ್ಲ ಮೇಕಪ್. ಸೊ ಹಾಗಾಗಿ ಸ್ವಲ್ಪ ಅಪ್ಲೈ ಮಾಡ್ಕೋಬೇಕಾಗತ್ತೆ. ಫಸ್ಟ್ ಸ್ವಲ್ಪ ತಗೊಳ್ಳಿ, ಇಷ್ಟಿಷ್ಟೇ ಈ ಪೋರ್ಷನ್ ಕವರ್ ಮಾಡ್ಕೊಳ್ಳಿ. ಸರಿ ಗೈಸ್, ಐಬ್ರೋ ಫಿಲ್ಲಿಂಗ್ ಕರೆಕ್ಟ್ ಆಗಿ ಇಲ್ಲ. ನಾನು ಐಬ್ರೋ ಮಾಡಿಸಿ ತುಂಬಾ ಟೈಮ್ ಆಯ್ತು, ಐಬ್ರೋ ಮಾಡಿಸ್ಬೇಕು. ನಾನು ರೆಗ್ಯುಲರ್ ಆಗಿ ಹೋಗುವಂತ ಸಲೂನ್ ಅಲ್ಲಿ ಲೇಡಿ ಏನ್ ವರ್ಕ್ ಮಾಡ್ತಾ ಇದ್ರು ಅಲ್ಲಿ, ಅವರು ಲಾಂಗ್ ಲೀವ್ ತಗೊಂಡಿರೋದ್ರಿಂದ ಅವ್ರು ಬರೋವರೆಗೂ ವೇಟ್ ಮಾಡ್ತಿದ್ದೀನಿ. ಬಿಕಾಸ್ ಅವ್ರು ತುಂಬಾ ಚೆನ್ನಾಗಿ ಮಾಡ್ತಾರೆ ಹಾಗಾಗಿ. ಸೊ ನೋಡಿ, ನಾನು ಎಷ್ಟು ಕ್ವಾಂಟಿಟಿ ತಗೊಂಡಿದ್ದೆ ಅಲ್ವಾ, ಕರೆಕ್ಟಾಗಿ ಆಯ್ತು. ಸೊ ಇಷ್ಟೇ ಇರಬೇಕು, ಜಾಸ್ತಿ ಹೆವಿ ಅಪ್ಲೈ ಮಾಡ್ಕೊಳಕ್ ಹೋಗ್ಬೇಡಿ. ಸೊ ಜಸ್ಟ್ ಟ್ಯಾಪ್ ಇಟ್ ಈ ತರ. ನೀವು ತುಂಬಾ ಜನ ಮಾಡೋ ತಪ್ಪೇನು ಅಂದ್ರೆ ಹೀಗೆ ರಬ್ ಮಾಡ್ಕೋತೀರಾ, ರಬ್ ಮಾಡ್ಕೊಳಕ್ ಹೋಗ್ಬೇಡಿ. ಜಸ್ಟ್ ಡೂ ಲೈಕ್ ದಿಸ್, ಓಕೆನಾ? ಈ ತರ ಡಿಪ್ ಮಾಡಿ. ಇಲ್ಲಿಗೂ ಅಪ್ಲೈ ಮಾಡಬಹುದು. ನೋಡ್ಕೊಳ್ಳಿ, ಯಾವತ್ತು ರಬ್ ಮಾಡಕ್ ಹೋಗ್ಬೇಡಿ, ಬ್ಲೆಂಡರ್ ಯೂಸ್ ಮಾಡಿ. ಫೌಂಡೇಶನ್ಗಂತೂ ಎಸ್ಪೆಷಲಿ ನೀವು ಫೌಂಡೇಶನ್ ಯೂಸ್ ಮಾಡ್ತೀರಾ ಅಂದ್ರೆ ಬ್ಲೆಂಡರ್ ಯೂಸ್ ಮಾಡಲೇಬೇಕು, ಮಸ್ಟ್ ಅಂಡ್ ಶುಡ್. ಸೊ ಕಂಪ್ಲೀಟ್ ಆಗಿ ಅಪ್ಲೈ ಮಾಡಿ ಆಯ್ತು. ಡೋಂಟ್ ಫರ್ಗೆಟ್ ಟು ಅಪ್ಲೈ ಇಯರ್. ಮೇನ್ ಥಿಂಗ್ ಗೈಸ್, ನೆಕ್ಕಿಗೆ ಹಾಕ್ಬೇಕು. ನೋಡಿ, ಇಲ್ಲಿ ನಾನು ನಿಮ್ಗೆ ಡಿಫ್ರೆನ್ಸ್ ತೋರ್ಸಕ್ಕೋಸ್ಕರ ಇಲ್ಲಿ ಅಪ್ಲೈ ಮಾಡಿಲ್ಲ ಫೌಂಡೇಶನ್. ಈ ಸ್ಕಿನ್ ಟೋನ್ಗೂ ಚೇಂಜಸ್ ಕಾಣಿಸ್ತಾ ಇದೆ ಅಲ್ವಾ? ಸೊ ದಟ್ ನೀವು ಫೌಂಡೇಶನ್ ಇಲ್ಲೂ ಹಾಕೋಬೇಕಾಗತ್ತೆ. ನಾನು ಇವಾಗ ಸದ್ಯಕ್ಕೆ ಹಾಕಿಲ್ಲ. ನೀವು ಯೂಸ್ ಮಾಡ್ಬೇಕಾದ್ರೆ, ಫಂಕ್ಷನ್ಗೆ ಹೋಗ್ಬೇಕಾದ್ರೆ, ಎಲ್ಲಾದ್ರೂ ಹೋಗ್ಬೇಕಂದಾಗ ನೀವು ನೆಕ್ ಹತ್ರನು ಕವರ್ ಮಾಡಿ ಇಲ್ಲೂ ಫೌಂಡೇಶನ್ ಹಾಕಿ ನೀಟಾಗಿ ಬ್ಲೆಂಡ್ ಮಾಡ್ಕೊಳ್ಳಿ. ಅದಾದ್ಮೇಲೆ ನೆಕ್ಸ್ಟ್ ಏನ್ ಮಾಡ್ಬೇಕು, ಕನ್ಸಿಲರ್. ತುಂಬಾ ಜನ ಮಾಡೋ ಮಿಸ್ಟೇಕ್ ಏನಪ್ಪಾ ಅಂತ ಹೇಳಿದ್ರೆ, ಕನ್ಸಿಲರ್ ಹಾಕಾದ್ಮೇಲೆ ಫೌಂಡೇಶನ್ ಯೂಸ್ ಮಾಡ್ತೀರಾ. ಬಟ್ ಫೌಂಡೇಶನ್ ಆದ್ಮೇಲೂ ಕನ್ಸಿಲರ್ ಯೂಸ್ ಮಾಡ್ಬೋದು. ನೀಟಾಗಿ ಸೆಟ್ ಆಗ್ಬೇಕು ಅಂದ್ರೆ ಫೌಂಡೇಶನ್ ಆದ್ಮೇಲೆ ಕನ್ಸಿಲರ್ ಹಾಕ್ಬೇಕಾಗತ್ತೆ. ಇಲ್ಲ ನಾವು ಬೇಸಿಕ್ ಅಲ್ಲೇ ಹೋಗ್ತೀವಿ ಅಂದ್ರೆ ಕನ್ಸಿಲರ್ ಹಾಕಾದ್ಮೇಲೆ ಫೌಂಡೇಶನ್ ಹಾಕಿ. ಬಟ್ ಐ ಆಲ್ವೇಸ್ ಗೋ ವಿತ್ ಫೌಂಡೇಶನ್ ಆದ್ಮೇಲೆ ಕನ್ಸಿಲರ್ ಹಾಕ್ತೀನಿ. ಈ ತರ ಮೇನ್ ಮಾರ್ಕ್ಸ್ ಎಲ್ಲೆಲ್ಲಿದೆ ಅಲ್ಲಿ ನೋಡ್ಕೊಳ್ಳಿ. ಚಿಕ್ಕ ಮಾರ್ಕ್ಸ್ ನಿಮಗೆ ಎಲ್ಲೆಲ್ಲಿ ಕಾಣಿಸುತ್ತೆ ಅಲ್ವಾ, ಅಲ್ಲೆಲ್ಲ ಅಪ್ಲೈ ಮಾಡ್ಕೊಳ್ಳಿ. ನನಗೆ ಇಲ್ಲಿ ಚಿಕ್ಕದೊಂದು ಡಾರ್ಕ್ ಸ್ಪಾಟ್ ಇದೆ, ಸೊ ಅದಕ್ಕೆ ಇಲ್ಲಿ ಅಪ್ಲೈ ಮಾಡ್ತೀನಿ. ಇಲ್ಲಿ ಪಿಂಪಲ್ ಇದೆ, ಪಿಂಪಲ್ನು ನೀವು ಬೇಕಾದ್ರೆ ಕವರ್ ಮಾಡ್ಕೋಬಹುದು. ನೋಸ್ ಹತ್ರ ಆಗಿರ್ಬೋದು, ಇಲ್ಲೆಲ್ಲ ನೋಡ್ಕೊಳ್ಳಿ ನಿಮಗೆ ಎಲ್ಲೆಲ್ಲಿ ಮಾರ್ಕ್ಸ್ ಇದೆ ಅಂತ ಅನ್ಸುತ್ತೆ, ಎಲ್ಲ ಅಪ್ಲೈ ಮಾಡ್ಕೊಳ್ಳಿ. ನಾನೇ ಒಂಥರ ಕಾಣಿಸ್ತೀನಿ. ಸೊ ಈ ತರ ಅಪ್ಲೈ ಮಾಡ್ಕೊಳ್ಳಿ. ನಾನು ಈ ಕಡೆ ತೋರಿಸ್ಬಿಡ್ತೀನಿ. ನೀಟಾಗಿ ಬ್ಲೆಂಡ್ ಮಾಡಿ. ನೀವು ನೋಡಿ, ನಿಮಗೆ ಬೆಟರ್ ಎಲ್ಲರಿಗೂ ಹೇಳೋದು ಕನ್ಸಿಲರ್ ಹಾಕಿನೇ
ಫೌಂಡೇಶನ್ ಹಾಕಿ. ಸೊ ಅವಾಗ ನಿಮಗೆ ಫಸ್ಟ್ ಟೈಮ್ ಯೂಸ್ ಮಾಡ್ಬೇಕಾದ್ರೆ ಡಬಲ್ ಕೋಟೆಡ್ ಅನ್ನೋ ತರ ಕಾಣಿಸುತ್ತೆ. ಸೊ ನೀವು ಕನ್ಸಿಲರ್ ಹಾಕಿ ನೆಕ್ಸ್ಟ್ ಡೇ ಫೌಂಡೇಶನ್ ಹಾಕಿ, ನಿಮ್ಗೆ ಕನ್ವೀನಿಯಂಟ್. ಫೌಂಡೇಶನ್ ಹಾಕಾದ್ಮೇಲೆ ಕನ್ಸಿಲರ್ ಬಳಸ್ಬೇಕು ಅಂತಂದ್ರೆ ಅದು ಪ್ರೊಫೆಷನಲ್ ಆಗಿ ನೀವು ಕಲಿತಾ ಹೋದಾಗ ಮಾತ್ರ ಅದನ್ನ ನೀಟಾಗಿ ಬ್ಲೆಂಡ್ ಮಾಡಕ್ಕಾಗುತ್ತೆ. ಸೊ ದಟ್ ನಾನ್ ಹೇಳ್ತೀನಿ, ಫಸ್ಟ್ ಕನ್ಸಿಲರ್ ಯೂಸ್ ಮಾಡಿ ದೆನ್ ಫೌಂಡೇಶನ್ ಯೂಸ್ ಮಾಡಿ. ಓಕೆನಾ? ನಾನು ತುಂಬಾ ವರ್ಷದಿಂದ ಸ್ಟೆಪ್ ಬೈ ಸ್ಟೆಪ್ ಫಾಲೋ ಮಾಡ್ತಿರೋದ್ರಿಂದ ಫೌಂಡೇಶನ್ ಹಾಕಾದ್ಮೇಲೆ ಕನ್ಸಿಲರ್ ಬಳಸ್ತೀನಿ. ನೀವು ಬೇಕಾದ್ರೆ ಕನ್ಸಿಲರ್ ಫಸ್ಟ್ ಯೂಸ್ ಮಾಡಿ, ಅದಾದ್ಮೇಲೆ ಫೌಂಡೇಶನ್ ಹಾಕೊಳ್ಳಿ. ಸೊ ನೆಕ್ಸ್ಟ್ ಏನ್ ಮಾಡ್ಬೇಕು, ಲೂಸ್ ಪೌಡರ್ ಇದ್ರೆ ಬನಾನಾ ಪೌಡರ್ ಅಂತ ಬರುತ್ತೆ, ಲೂಸ್ ಪೌಡರ್ ಕೂಡ ಬಳಸ್ಬೋದು. ಬಟ್ ನಾನು ಮೆಬಿಲಿನ್ ನೋಡಿದೆ, ನಾನು ಇಲ್ಲಿ ಇದನ್ನ ಎಲ್ಲೋ ಕಲ್ತ್ಬಿಟ್ಟಿದೀನಿ ಗೈಸ್. ಸೊ ಇದು ಕೂಡ ಮೆಬಿಲಿನ್ ಫಿಟ್ ಮಿ ಅವ್ರದೇನೆ ಕಾಂಪ್ಯಾಕ್ಟ್ ಪೌಡರ್ ನಾನು ಬಳಸ್ತೀನಿ, ಲೂಸ್ ಪೌಡರ್ ಬಳಸಲ್ಲ. ನನಗೆ ಟಿಲ್ ಟುಡೇ ಲೂಸ್ ಪೌಡರ್ ಸೆಟ್ ಆಗಿಲ್ಲ. ಸೊ ನೀವು ಕಾಂಪ್ಯಾಕ್ಟ್ ಪೌಡರ್ಗೆ ಈ ತರ ಮಾಡ್ಕೊಂಡಾದ್ಮೇಲೆ ಜಸ್ಟ್ ಈಗ ಮಾಡ್ಕೊಳ್ಳಿ. ಈಗ ಮಾಡ್ಕೊಂಡಾದ್ಮೇಲೆ ಜಸ್ಟ್ ಟ್ಯಾಪ್ ಇಟ್. Close your lips. ಲೂಸ್ ಪೌಡರ್ ಇದ್ರೂ ನೀವು ಬಳಸ್ಬೋದು. ಇಲ್ಲಿಗೆಲ್ಲ ನೀವು ಲೂಸ್ ಪೌಡರ್ ಹಾಕಿ ಸೆಟ್ ಆಗಕ್ ಬಿಡ್ಬೋದು ಬೇಕಾದ್ರೆ 1 or 2 minutes. ನನ್ನ ಸ್ಕಿನ್ನಿಗೆ ಲೂಸ್ ಪೌಡರ್ ಅಷ್ಟು ಸೆಟ್ ಆಗದಿರೋ ಕಾರಣ ನಾನು ಬಳಸಲ್ಲ. ಎಲ್ಲಾ ಸ್ಕಿನ್ ಟೋನ್ಗೂ ಸೆಟ್ ಆಗಲ್ಲ ಎಲ್ಲ ಪ್ರಾಡಕ್ಟ್. ಸೊ ಇದಾದ್ಮೇಲೆ ಐಬ್ರೋ ಫಿಲ್ಲಿಂಗ್ ಮಾಡ್ಕೊಂಡ್ಬಿಡೋಣ. ನಿಮ್ಗೆ ಈ ತರ ಬ್ರಷ್ ಇದ್ರೆ ಸಾಕು, ಸ್ಲೋಪ್ ಇರತ್ತೆ ನೋಡಿ, ಆ ತರ ಫುಲ್ ಸ್ಟ್ರೇಟ್ ಇರಬಾರ್ದು, ಸ್ವಲ್ಪ ಕ್ರಾಸ್ ಆಗಿ ಈ ತರ ಇರಬೇಕು. ನಾನು ಲಿಂಕ್ ನ ಅಟ್ಯಾಚ್ ಮಾಡಿರ್ತೀನಿ ಡಿಸ್ಕ್ರಿಪ್ಷನ್ ಅಲ್ಲಿ, ನೀವು ಬೇಕಾದ್ರೆ ಚೆಕ್ ಮಾಡ್ಕೋಬಹುದು. ಸೊ ಈ ತರ ಇಟ್ಕೊಳ್ಳಿ. ಆ ಲಾರ್ಜ್ ಒನ್ ಟಾಪ್ ಅಲ್ಲಿ ಇರ್ಬೇಕು. ಫಸ್ಟ್ ಇಲ್ಲಿ ಶೇಪ್ ತಗೊಳ್ಳಿ, ಡೌನ್ ಸೈಡ್ ಇಂದ ಇಲ್ಲಿಂದ ಶೇಪ್ ತಗೊಂಡ್ರೆ ಹೀಗೆ ಮಾಡ್ಕೋಬಹುದು ಎಲ್ಲ ನೋಡಿ. ಸೊ ಅಷ್ಟೇ ಈಸಿ, ಇದೇನು ಐಬ್ರೋ ಫಿಲ್ಲಿಂಗ್ ಏನು ಕಷ್ಟ ಅಂತ ಅನ್ಸಲ್ಲ. ಬಟ್ ಬ್ರಷ್ ಇದ್ರೆ ನೀಟಾಗಿ ಶೇಪ್ ಕೊಡಕ್ಕೆ ಈಸಿ ಆಗತ್ತೆ ಅಂತ ಬ್ರಷ್ ಯೂಸ್ ಮಾಡ್ತೀವಿ ಅಷ್ಟೇ. ಕೆಲವರು ಪೆನ್ಸಿಲ್ ಯೂಸ್ ಮಾಡ್ತಾರೆ. ಟಿಲ್ ಟುಡೇ ನನ್ಗೆ ಪೆನ್ಸಿಲ್ ಅಲ್ಲಿ ಆ ಸೆಟ್ ಮಾಡ್ಕೊಳಕ್ಕೆ ಬರಲ್ಲ ಐಬ್ರೋನ. ಬ್ರಷ್ ಅಲ್ಲಿ ತುಂಬಾ ಕನ್ವೀನಿಯಂಟ್ ಇರುತ್ತೆ ಅಂಡ್ ನೀಟಾಗಿ ಈ ತರ ಬ್ರಷ್ ಮಾಡ್ಕೋಬಹುದು. ನೀವು ಐಬ್ರೋ ಮಾಡಿಸಿಲ್ಲ ಅಂದ್ರೂ ಕೂಡ ಸಮಟೈಮ್ಸ್ ಯು ಗೈಸ್ ಕ್ಯಾನ್ ಮ್ಯಾನೇಜ್ ಆರಾಮ್ಸೆ, ಏನ್ ತೊಂದರೆ ಇಲ್ಲ. ಅಂಡ್ ಸೆಕೆಂಡ್ ಥಿಂಗ್, ತುಂಬಾ ಜನ ಬ್ರಷ್ ಬಳಸಿ ಐ ಶ್ಯಾಡೋ ಎಲ್ಲ ಹಾಕ್ತಾರೆ. ಬಟ್ ನಾನು ಇದ್ರಲ್ಲೇನೆ ನೋಡಿ, ಇದು ಕೂಡ ನಾನು ಇದನ್ನ ಹೇಳೋದು ಮರ್ತಲ್ಲ, ಮೆಬಿಲಿನ್ ಅವ್ರದೇನೆ 24K ನ್ಯೂಡ್ಸ್, ಇದು ಕಂಪ್ಲೀಟ್ ಆಗಿ ನ್ಯೂಡ್ ಶೇಡ್ ಇದೆ. ಸೊ ನೀವು ಇಲ್ಲಿ ನೋಡ್ಬೋದು ನಾನು ಎಷ್ಟು ಬ್ರೌನ್ ಕಲರ್ ಯೂಸ್ ಮಾಡಿದೀನಿ ಅಂತ. ಬ್ಲಾಕ್ ಕಲರ್ ಯೂಸ್ ಮಾಡಬೇಡಿ ಯಾವತ್ತೂ ಕೂಡ, ಇದು ಇಂಪಾರ್ಟೆಂಟ್ ಥಿಂಗ್ ಹೇಳಲೇಬೇಕು. ಬ್ಲಾಕ್ ಕಲರ್ ಯೂಸ್ ಮಾಡಬೇಡಿ, ಬ್ರೌನ್, ಲೈಟ್ ಬ್ರೌನ್ ಕಲರ್ ನ ಐಬ್ರೋ ಫಿಲ್ಲಿಂಗ್ ಗೆ ಬಳಸಿ. ಬ್ಲಾಕ್ ಯೂಸ್ ಮಾಡಕ್ ಹೋಗ್ಬೇಡಿ. ತುಂಬಾ ನಿಮ್ ಹೇರ್ ಅಂಡ್ ಇದು ತುಂಬಾ ಕನ್ವೀನಿಯಂಟ್ ಆಗಿ ತುಂಬಾ ಸೇಮ್ ಕಲರ್ ಕಾಣಿಸ್ಬಿಡತ್ತೆ ಹೇರ್ ಮತ್ತೆ ಐಬ್ರೋ. ಹಾಗಾಗಿ ಸ್ವಲ್ಪ ಡಿಫ್ರೆನ್ಸ್ ಕಾಣಿಸ್ಬೇಕು, ಲುಕ್ ಚೆನ್ನಾಗಿ ಕಾಣಿಸ್ಬೇಕು ಅಂತ. ಹಾಗಾಗಿ ನೀವು ಬ್ರೌನ್ ಕಲರ್ನೇ ಯೂಸ್ ಮಾಡಿ. ಓಕೆನಾ? ಇದು ಮೆಬಿಲಿನ್ ಅವ್ರದೆ. ಸೊ ಈ ತರ ಐಬ್ರೋ ಫಿಲ್ಲಿಂಗ್ ಆಗಿದೆ. ನೆಕ್ಸ್ಟ್ ಸ್ಟೆಪ್ ಏನ್ ಮಾಡ್ಬೇಕು ಇವಾಗ ನಾನು ತೋರಿಸ್ಕೊಡ್ತೀನಿ. ಸೊ ನೆಕ್ಸ್ಟ್ ನಾನು ಇದೇ ತರ ಐ ಪ್ಯಾಲೆಟ್ ಇದೆ, ಇನ್ನೊಂದು ಐ ಶ್ಯಾಡೋ ಪ್ಯಾಲೆಟ್. ಅದ್ರಲ್ಲಿ ಕಂಪ್ಲೀಟ್ ಆಗಿ ಫಸ್ಟ್ ಐ ಶ್ಯಾಡೋ ಪ್ಯಾಲೆಟ್ ನ ಯೂಸ್ ಮಾಡಿ ಫಸ್ಟ್ ಅಪ್ಲೈ ಮಾಡೋಕ್ಕಿಂತ ಮುಂಚೆ ಇದೇ ಟೈಪ್ ಸೇಮ್ ಇನ್ನೊಂದು ಪ್ಯಾಲೆಟ್ ಸಿಗತ್ತೆ, ನನ್ಗೆ ಇಲ್ಲಿ ಸಿಗ್ತಾ ಇಲ್ಲ, ಅಲ್ಲ ಇಟ್ಬಿಟ್ಟಿದೀನಿ. ಸೊ ನೋ ವರೀಸ್, ಇದ್ರಲ್ಲೇನೆ ಇನ್ನೊಂದು ಲಾಸ್ಟ್ ಅಲ್ಲಿ ಬರತ್ತೆ, ಕ್ರೀಮ್ ಕಲರ್ ಇರತ್ತೆ, ಅದನ್ನ ತಗೊಂತಾ ಇದೀನಿ. ನೀವು ಬ್ರಷ್ ಇದ್ರೆ ಬೇಕಾದ್ರೆ ನೀವು ಬ್ರಷ್ ನ ಬಳಸ್ಬೋದು. ಟಿಲ್ ಟುಡೇ ನಾನು ಯಾವತ್ತೂ ಬ್ರಷ್ ಯೂಸ್ ಮಾಡಿಲ್ಲ, ನನಗೆ ಅದೇನೋ ಕನ್ವೀನಿಯಂಟ್ ಆಗಿಲ್ಲ. ಸೊ ನಾನು ಹೀಗೆ ಅಪ್ಲೈ ಮಾಡ್ತೀನಿ. ಇದು ಜಸ್ಟ್ ನಾವು ಅದ್ರ ಮೇಲೆ ಫುಲ್ ಬೇರೆ ಹಾಕ್ಬೇಕಲ್ಲ, ಸೊ ಅದು ನೀಟಾಗಿ ಸೆಟ್ ಹಾಕ್ಬೇಕು. ಶಿಮ್ಮಿ ಶಿಮ್ಮಿ ಟೈಪ್ ಹಾಕ್ತೀವಿ ನೋಡಿ, ಸ್ವಲ್ಪ ಬ್ರೈಟ್ ಆಗಿ ಕಾಣಿಸ್ಲಿ ಅಂತ. ಅದು ಕಾಣಿಸ್ಬೇಕು ಬ್ರೈಟ್ ಆಗಿ ಅಂದ್ರೆ ಬಿಫೋರ್ ದಟ್ ನಾವು ಸೆಟ್ ಮಾಡ್ಬೇಕಾಗತ್ತೆ. ಇವಾಗ ಫೌಂಡೇಶನ್ ಹಾಕಾದ್ಮೇಲೆ ನಾವು ಹೇಗೆ ಸೆಟ್ ಮಾಡ್ತೀವಿ ಅಲ್ಲ, ಲೂಸ್ ಪೌಡರ್ ಆರ್ ಕಾಂಪ್ಯಾಕ್ಟ್ ಪೌಡರ್ ಅಲ್ಲಿ, ಆ ತರ ನಾವು ಸ್ಕಿನ್ ನ
ಸೆಟ್ ಮಾಡ್ಬೇಕಾಗತ್ತೆ ಐಸ್ದು. ಸೆಟ್ ಮಾಡಾದ್ಮೇಲೆ ನೋಡಿ, ತರ ಸೆಟ್ ಮಾಡಾದ್ಮೇಲೆ ಇಲ್ಲಿ ಯಾವ್ದಾದ್ರು ಒಂದು ಕಲರ್ ಯೂಸ್ ಮಾಡ್ಬೋದು. ನಾನಿಲ್ಲಿ ಈ ಕಲರ್ ಬಳಸ್ತಾ ಇದ್ದೀನಿ, ಗೋಲ್ಡ್ ಕಲರ್. ಜಸ್ಟ್ ಈ ತರ ನಾನು ಅಪ್ಲೈ ಮಾಡ್ತೀನಿ. ನನಗೆ ಹೈ ಶ್ಯಾಡೋ ಇದೆಲ್ಲ ಹೆವಿ ನಂಗೆ ಇಷ್ಟ ಆಗಲ್ಲ. ಸೊ ಹಾಗಾಗಿ ನಾನು ತುಂಬಾ ಲೈಟ್ ಆಗಿ, ಯಾವುದೇ ಗ್ರ್ಯಾಂಡ್ ಫಂಕ್ಷನ್ ಇದ್ರು ತುಂಬಾ ಲೈಟ್ ಆಗಿ ಹಾಕ್ತೀನಿ. ಮುಂಚೆ ಶೋಸ್ಗೆ ಜಡ್ಜ್ ಆಗಿ ಹೋಗುವಾಗ ಐ ಯೂಸ್ ಟು ಅಪ್ಲೈ ಮೋರ್. ಇವಾಗ ಏನಿಲ್ಲ. ಸೊ ಇಷ್ಟೇ. ಐಲೈನರ್ ಏನಿದೆ, ನಾನು ಅದನ್ನ ಐಲೈನರ್ ಬಳಸೋದಿಲ್ಲ. ಬೇಕಾದ್ರೆ ನಾನು ನಿಮಗೆ ತೋರಿಸ್ತೀನಿ, ತುಂಬಾ ವಿಡಿಯೋ ಲೆಂತಿ ಆಗ್ಬಿಡುತ್ತೆ ಅನ್ನೋ ಕಾರಣಕ್ಕೋಸ್ಕರ ನಾನು ತೋರಿಸ್ತಾ ಇಲ್ಲ. ಈ ಐಲೈನರ್ನ ಬಳಸ್ತೀನಿ ನಾನು. ನೀವು ಬಳಸೋದನ್ನ ಮರಿಬೇಡಿ ಐಲೈನರ್ನ. ಅದನ್ನೇನು ನಾರ್ಮಲ್ ಆಗಿ ಎಲ್ರಿಗೂ ಗೊತ್ತಿರುತ್ತೆ, ಹಾಗಾಗಿ ನಾನು ಅಪ್ಲೈ ಮಾಡ್ತಾ ಇಲ್ಲ. ಐ ಶ್ಯಾಡೋ ಹಾಕಾದ್ಮೇಲೆ ಐಲೈನರ್ನ ಬಳಸಿ. ನನಗೆ ಹಾಕಿದ್ರೆ ಕಣ್ಣಲ್ಲಿ ನೀರ್ ಬಂದ್ಬಿಡುತ್ತೆ, ಅದಕ್ಕೆ ಹಾಗಾಗಿ ಇವಾಗ ಅಪ್ಲೈ ಮಾಡಿ ತೋರಿಸ್ತಾ ಇಲ್ಲ. ದೆನ್ ಮಸ್ಕರ ನಾನು ಹಾಕಿ ತೋರಿಸ್ತೀನಿ. ಮಸ್ಕರ ಹಾಕಿದ್ರು ಕಣ್ಣಲ್ಲಿ ನೀರು ಬರುತ್ತೆ, ಬಟ್ ಆದ್ರೂ ಅಪ್ಲೈ ಮಾಡಿ ನಿಮಗೋಸ್ಕರ ತೋರಿಸ್ತೀನಿ. ಗೈಸ್ ಸ್ಟಾರ್ಟ್ ಆಯ್ತು. ದಟ್ಸ್ ವೈ ನಾನು ಅಪ್ಲೈ ಮಾಡಿ ತೋರ್ಸೋದು ಬೇಡ ಅನ್ಕೊಂಡೆ, ಬಟ್ ಇಟ್ಸ್ ಓಕೆ. ನೆಕ್ಸ್ಟ್ ಏನ್ ಮಾಡ್ಬೇಕು ಅಂತ ನಾನು ಇವಾಗ ತೋರಿಸ್ತೀನಿ. ನೋಡಿ, ಕಣ್ಣಲ್ಲೇ ನೀರ್ ಬಂದ್ಬಿಡ್ತು ನನಗೆ ಆಲ್ರೆಡಿ. ಸೊ ನಾನು ತುಂಬಾ ಮಿನಿಮಲ್ ಆಗಿ ಅಪ್ಲೈ ಮಾಡ್ತೀನಿ ಐ ಶ್ಯಾಡೋ. ನೀವು ನೋಡ್ಬೋದು ತುಂಬಾ ಲೈಟ್ ಆಗಿರುತ್ತೆ. ಮೇಕಪ್ ಸ್ವಲ್ಪ ಹೆವಿ ಮಾಡಿದ್ರು ನಾನು ಐ ಶ್ಯಾಡೋ ತುಂಬಾ ಲೈಟ್ ಆಗಿ ಮಾಡ್ತೀನಿ. ಅದು ಚೆನ್ನಾಗಿ ಕಾಣಿಸಲ್ಲ ಅನ್ನೋ ಕಾರಣಕ್ಕೋಸ್ಕರ, ನನಗೆ ಪರ್ಸ್ನಲಿ ಚೆನ್ನಾಗಿ ಕಾಣಿಸಲ್ಲ ಹಾಗಾಗಿ. ಸೊ ಇಲ್ಲಿ ನಾನು ನಿಮ್ಗೆ ಕಾಜಲ್ ಹಾಕಿ ತೋರಿಸಿದೀನಿ. ಐಲೈನರ್ ನೀವು ಅಪ್ಲೈ ಮಾಡೋದನ್ನ ಮರಿಬೇಡಿ, ಅದು ನೆಕ್ಸ್ಟ್ ಸ್ಟೆಪ್. ಅದು ಮೋರ್ ದೆನ್ ಎ ಮಿನಿಟ್ ಸುಮ್ನೆ ಡ್ರ್ಯಾಗ್ ಆಗ್ಬಿಡತ್ತೆ, ಹಾಗಾಗಿ ನಾನು ನಿಮಗೆ ತೋರಿಸ್ಕೊಡ್ತಾ ಇಲ್ಲ. ಅಪ್ಲೈ ಮಾಡೋದು ನಾರ್ಮಲ್ ಆಗಿ ಎಲ್ಲಾ ಹೆಣ್ಮಕ್ಳಿಗೂ ಬರುತ್ತೆ ಅಲ್ವಾ, ಇಲ್ಲಿ ಐಲೈನರ್ ಅದು. ಬಟ್ ಲಿಂಕ್ ಎಲ್ಲಾನು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ, ಮಿಸ್ ಮಾಡ್ಕೋಬೇಡಿ. ಅದಾದ್ಮೇಲೆ ಇದು ಕೂಡ ಕಳ್ಬಿಟ್ಟಿದೀನಿ ಗೈಸ್ ಮೇಲೆ. ಇದನ್ನು ಮೆಬಿಲಿನ್ ಅವ್ರದ್ದೆ ಹೈಲೈಟರ್. ಇದನ್ನು ಕೂಡ ನೀವು ಬ್ರಷ್ ಅಲ್ಲಿ ಯೂಸ್ ಮಾಡ್ಬೋದು. ನೀವು ಈ ಬ್ರಷ್ ಅಲ್ಲೂ ಕೂಡ ಸ್ವಲ್ಪ ಡಿಪ್ ಮಾಡಿ ಹೀಗೆ ಹಾಕ್ಬೇಕಾಗತ್ತೆ. ಸೊ ಈ ತರ ಆದ್ಮೇಲೆ ಸ್ವಲ್ಪ ಈ ತರ ತಗೊಂಡು ಸ್ವಲ್ಪ ಲೈಟ್ ಆಗಿ ಇಲ್ಲಿ ಅಪ್ಲೈ ಮಾಡಿ ಚೆನ್ನಾಗಿ ಕಾಣಿಸುತ್ತೆ ಗೈಸ್. ನೀವು ಔಟರ್ ಲುಕ್ ನಿಮ್ದೆಲ್ಲ ಕಂಪ್ಲೀಟ್ ಮೇಕಪ್ ಆದ್ಮೇಲೆ ಗೊತ್ತಾಗತ್ತೆ ಹೇಗೆ ಕಾಣಿಸುತ್ತೆ ಅಂತ. ಸ್ವಲ್ಪ ಲೈಟ್ ಆಗಿ ಹಾಕಿ ಅಂಡ್ ನೋಸ್ ಮೇಲೆ ಎಷ್ಟೊಂದು ಜನ ಕರೆಕ್ಟರ್ ಯೂಸ್ ಮಾಡ್ತಾರೆ. ಕರೆಕ್ಟರ್ ಬೇಕಾದ್ರೆ ನೀವು ಯೂಸ್ ಮಾಡ್ಬೋದು. ನಾನು ಇದ್ರಲ್ಲೇ ಶೇಪ್ ಕೊಟ್ಕೋತಾ ಇದೀನಿ. ನೋಸ್ ತುಂಬಾ ಅಗಲ ಇದ್ರೆ ನೀವು ಅಪ್ಲೈ ಮಾಡಿದಾಗ ಈ ತರ ಮಾಡ್ಕೊಳ್ಳಿ, ಓಕೆನಾ? ಅವಾಗ ನಿಮ್ದು ಶಾರ್ಪ್ ಆಗಿ ಕಾಣಿಸುತ್ತೆ ನೋಸ್. ಅದನ್ನು ಕರೆಕ್ಟರ್ ಅಲ್ಲಿ ಯೂಸ್ ಮಾಡ್ಕೋಬಹುದು. ಕರೆಕ್ಟರ್ ಲಿಂಕ್ ಹಾಕ್ತೀನಿ. ನನ್ನ ಐ ಶ್ಯಾಡೋ ಮತ್ತೆ ಕರೆಕ್ಟರ್ ಎರಡನ್ನು ಮಿಸ್ ಮಾಡ್ಬಿಟ್ಟಿದ್ದೀನಿ ಗೈಸ್, ಓಕೆ? ಸೊ ಅದಿಲ್ಲ ಅಂದ್ರೂ ತುಂಬಾ ಸಿಂಪಲ್ ಆಗಿ ಚೆನ್ನಾಗಿ ಮೇಕಪ್ ಮಾಡ್ಕೋಬಹುದು. ಈ ತರ ಅಪ್ಲೈ ಮಾಡಿ ಆದ್ಮೇಲೆ ನೋಡಿ ಕಾಣಿಸ್ತಾ ಇದೆ ಇಲ್ಲಿ ಶೈನಿಂಗು. ನೆಕ್ಸ್ಟ್ ಮಸ್ಕರ. ಇದು ಕೂಡ ಮೆಬಿಲಿನ್ ಅವ್ರದೇ. ಆಲ್ಮೋಸ್ಟ್ ನಾನು ಮೆಬಿಲಿನ್ ಅವ್ರದೇ ಪ್ರಾಡಕ್ಟ್ ಯೂಸ್ ಮಾಡ್ತೀನಿ. ತುಂಬಾ ಚೆನ್ನಾಗಿ ಔಟ್ಪುಟ್ ಬರುತ್ತೆ, ತುಂಬಾ ಚೆನ್ನಾಗಿ ಮಿನಿಮಲ್ ಆಗಿ ಸೆಟ್ ಆಗುತ್ತೆ ಫೇಸ್ಗೆ. ಹಾಗಾಗಿ ಸೊ ಮಸ್ಕರ ಅಪ್ಲೈ ಮಾಡ್ತಾ ಇದ್ದೀನಿ. ಖಾಲಿ ಆಗ್ತಿದೆ. ಈ ತರ ಕೆಳಗಡೆ ಸ್ಕಿನ್ಗೆ ಟಚ್ ಮಾಡ್ಕೋಬೇಡಿ. ಇಲ್ಲಿ ಈ ತರ ನೀಟಾಗಿ ನೋಡ್ಕೊಂಡು ಈ ತರ ಅಪ್ಲೈ ಮಾಡ್ಕೊಳ್ಳಿ. ಡಿಫ್ರೆನ್ಸ್ ಗೊತ್ತಾಗತ್ತೆ. ಈ ತರ ಡೌನ್ ಸೈಡ್ ಇಂದ ಹಿಂಗೆ ಮೇಲೆ ಇದ್ ಮಾಡ್ಕೊಳ್ಳಿ. ಈ ತರ ಅಂಡ್ ಈಗ ಮಾಡ್ಬೇಕಾದ್ರೆ ಕೈ ಈ ತರ ಇರ್ಲಿ, ಅವಾಗ ನಿಮ್ಗೆ ಈಸಿ ಆಗತ್ತೆ ಅಪ್ಲೈ ಮಾಡೋಕೆ, ಆಯ್ತಾ? ನೆಕ್ಸ್ಟ್ ನಾನಿಲ್ಲಿ ಲಿಪ್ ಪೆನ್ಸಿಲ್ ತಗೋತಾ ಇದ್ದೀನಿ. ನಾನು ಲಿಪ್ ಪೆನ್ಸಿಲ್ ತುಂಬಾ ಬಳಸ್ತೀನಿ.
ಚಿಕ್ಕದೊಂದಿದೆ, ಅದೊಂದು ಬಳಸ್ತೀನಿ. ಇದು ಕೂಡ ಸ್ವಿಸ್ ಬ್ಯೂಟಿ ಅವ್ರದ್ದು. ಇದು ಶೇಡು ರೆಡ್ ವೈನ್ ಶೇಡು. ಈ ತರ ಶೇಪ್ ಕೊಟ್ಕೊಳ್ಳಿ. ಅಪ್ಲೈ ಮಾಡಾದ್ಮೇಲೆ ದಿಸ್ ಲಿಪ್ಸ್ಟಿಕ್ ಆಲ್ಸೋ ಫ್ರಮ್ ಸ್ವಿಸ್ ಬ್ಯೂಟಿ. ನನಗೆ ಈ ತರ ನ್ಯೂಡ್ ಪಿಂಕ್, ನ್ಯೂಡ್ ಕಲರ್ ತುಂಬಾ ಇಷ್ಟ ಆಗತ್ತೆ. ಸೊ ಹಾಗಾಗಿ ಆಲ್ಮೋಸ್ಟ್ ಮುಗಿತಾ ಬರ್ತದೆ. ನಾನು ಇನ್ನೊಂದು ಯೂಸ್ ಮಾಡ್ತಾ ಇದ್ದೆ, ಮೆಬಿಲಿನ್ ಅವ್ರದ್ದು ಕೂಡ. ಅದನ್ನ ನಾನು ನೆಕ್ಸ್ಟ್ ಮೇಕಪ್ ಇದರಲ್ಲಿ ತೋರಿಸ್ತೀನಿ. ಅದು ಕೂಡ ಚೆನ್ನಾಗಿದೆ. ಸೊ ಲಿಪ್ಸ್ಟಿಕ್ ಆದ್ಮೇಲೆ ನೆಕ್ಸ್ಟ್ ಏನ್ ಮಾಡ್ಬೇಕು, ಸ್ಟಿಕ್ಕರ್ ನಾನು ನವ್ಯ ಸುಹಾಗ್ ಸ್ಟಿಕ್ಕರ್ ಮ್ಯಾಜಿಕ್ ಕಲರ್ಸ್. ಇದರಲ್ಲಿ ತುಂಬಾ ವೆರೈಟಿ ಆಫ್ ಸ್ಟಿಕ್ಕರ್ ಸಿಗತ್ತೆ. ಅಂದ್ರೆ ಕಲರ್ ಈ ತರ ನಾವ್ ಯಾವ ಔಟ್ಫಿಟ್ ಹಾಕ್ತಿವಿ ಅದ್ರ ಬೇಸ್ ಮೇಲೆ ಹಾಕೋಬಹುದು. ನಾನು ಇವಾಗ ಇಲ್ಲಿ ಓಕೆ ದಿಸ್ ಒನ್ I go with this one. Don't forget it. ಫಿಕ್ಸರ್, ಮೇಕಪ್ ಫಿಕ್ಸರ್. ಇದು ಗೈಸ್ ತುಂಬಾನೇ ಇಂಪಾರ್ಟೆಂಟ್. ಮೇಕಪ್ ತುಂಬಾ ಟೈಮ್ ಇರಬೇಕು, ನೀಟಾಗಿ ಸೆಟ್ ಆಗ್ಬೇಕು ಅಂದ್ರೆ ಇದನ್ನ ಬಳಸ್ಬೇಕಾಗತ್ತೆ. ಬಟ್ ಬಳಸೋ ವೇ ಗೊತ್ತಿರ್ಬೇಕಾಗತ್ತೆ. ಗೊತ್ತಿಲ್ಲ ಅಂತ ಅಂದ್ರೆ ಮಾಡಿರೋ ಮೇಕಪ್ ಹೋಗ್ಬಿಡತ್ತೆ. ಸೊ ಅದಕ್ಕೆ ಕಂಪ್ಲೀಟ್ ಆಗಿ ವಿಡಿಯೋನ ನೋಡಿ. ಫಸ್ಟ್ ಏನ್ ಮಾಡ್ಬೇಕು ಅಂದ್ರೆ, ಇದು ಕೂಡ ಸ್ವಿಸ್ ಬ್ಯೂಟಿ ಅವ್ರದ್ದೆ ಮೇಕಪ್ ಫಿಕ್ಸರ್ ನ್ಯಾಚುರಲ್. ಇದು ನನಗೆ ತುಂಬಾ ಚೆನ್ನಾಗಿ ಸೆಟ್ ಆಗಿದೆ. ಅದಕ್ಕೋಸ್ಕರ ಏನ್ ಮಾಡ್ಬೇಕು, ಮಿನಿಮಮ್ ಡಿಸ್ಟೆನ್ಸ್ ಇರ್ಬೇಕು ಗೈಸ್. ನಾನು ತೋರಿಸ್ತೀನಿ ಎಷ್ಟು ಡಿಸ್ಟೆನ್ಸ್ ಅಲ್ಲಿ ಇರ್ಬೇಕು ಅಂತ. ಫುಲ್ ಇಲ್ಲಿ ಇಟ್ಕೊಂಡು ಮಾಡ್ಕೋತೀರಾ, ತುಂಬಾ ಜನ ಇಲ್ಲಿ ಇಟ್ಕೊಂಡು ಸ್ಪ್ರೇ ಮಾಡ್ಕೋತಾರೆ. ಹಾಗಾಗಿ ಮೇಕಪ್ ಈ ತರ ಜಾರ್ ಹೋಗುತ್ತೆ. ವಾಟರ್ ತರ ಇರುತ್ತೆ ಅಲ್ವಾ ಸ್ಪ್ರೇ, ಅದೇನಾಗತ್ತೆ ನೀರ್ ಹಾಕ್ದಾಗ ಮೇಕಪ್ ಹೋಗುತ್ತೆ ಅಲ್ವಾ, ಆ ತರ ಆಗ್ಬಿಡತ್ತೆ. ಸೊ ದಟ್ ಹಾಗಾಗಿ ಸ್ವಲ್ಪ ಮಿನಿಮಮ್ ಡಿಸ್ಟೆನ್ಸ್ ನ ಮೇಂಟೈನ್ ಮಾಡಿ. ಅಷ್ಟೇ ಗೈಸ್. ನೋಡಿ, ವಾಟರ್ ತರ ಕಾಣಿಸ್ತಾ ಇದೆಯಾ? ಇಲ್ಲ, ಕಾಣಿಸ್ತಾ ಇಲ್ಲ. ಸೊ ಇವಾಗ ಮೇಕಪ್ ಆಗಿದೆ. ಇವಾಗ ನನ್ನ ಕಂಪ್ಲೀಟ್ ಮೇಕಪ್ ಲುಕ್ ಯಾವ ತರ ಕಾಣಿಸ್ತಾ ಇದೆ ಅನ್ನೋದನ್ನ ನಾನು ಇವಾಗ ತಿಳಿಸ್ಕೊಡ್ತೀನಿ ಅಂಡ್ ತೋರಿಸ್ತೀನಿ ಕೂಡ, ನೋಡಿ. ಸೊ ಗೈಸ್, ಫೈನಲ್ ಲುಕ್ ಹೀಗಿದೆ ನೋಡಿ. ಚೆನ್ನಾಗಿ ಕಾಣಿಸ್ತಿದೆ ಅಂತ ಅನ್ಕೊಂಡಿದ್ದೀನಿ. ಸೊ ವೆರಿ ಸಿಂಪಲ್ ಅಂಡ್ ಎಲಿಗೆಂಟ್ ಲುಕ್ ಅಂತಾನೆ ಹೇಳ್ಬೋದು. ಎಸ್, ಹೋಪ್ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ರೆ ಇದೇ ತರಹ ಸಾಕಷ್ಟು ಸ್ಕಿನ್ ಕೇರ್, ಹೇರ್ ಕೇರ್, ಕುಕಿಂಗ್ ಅಂಡ್ ಟ್ರಾವೆಲಿಂಗ್ ವ್ಲಾಗ್ಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಇದೆ, ನೀವು ಬೇಕು ಅಂದ್ರೆ ಆರ್ಡರ್ ಮಾಡ್ಕೋಬಹುದು. ಥ್ಯಾಂಕ್ ಯು ಸೋ ಮಚ್.